ಅಸಭ್ಯ ಯೌವನಕ್ರಿಯೆಗಳು ಪ್ರಾಣಗಳನ್ನು ಕಳೆದುಕೊಳ್ಳುತ್ತವೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ಈ ನಿಜವಾದ ಘಟನೆಯನ್ನು ಕೇಳಲೇಬೇಕು. ಉತ್ತರ ಪ್ರದೇಶದ ಕಾನ್ಪುರ ನಗರದ ಶಿವರಾಜ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಒಂದು ಗ್ರಾಮದಲ್ಲಿ ಒಂದು ಕುಟುಂಬ ವಾಸಿಸುತ್ತಿತ್ತು. ಡಿಸೆಂಬರ್ 13ರ ಸಂಜೆ ಅವರು ಒಂದು ಮದುವೆಗೆ ಹಾಜರಾಗಲು ಸಿದ್ಧರಾಗುತ್ತಿದ್ದರು. ಮನೆಯ ಎಲ್ಲಾ ಸದಸ್ಯರು ಮದುವೆಗೆ ಹೋಗಲು ರೆಡಿಯಾಗಿದ್ದರು. ಆದರೆ 17 ವರ್ಷದ ಹುಡುಗಿ ಮಾತ್ರ ಮದುವೆ ಫಂಕ್ಷನ್ಗೆ ಹೋಗಲು ನಿರಾಕರಿಸಿದರು. ಕುಟುಂಬದವರು ಆಕೆಯನ್ನು ಒಪ್ಪಿಸುವ ಪ್ರಯತ್ನ ಮಾಡಿದರು. ಆದರೆ ಆಕೆ ಯಾವ ಕಾರಣಕ್ಕೂ ಹೋಗಲು ತಯಾರಾಗಲಿಲ್ಲ. ಕೊನೆಗೆ ಕುಟುಂಬದ ಎಲ್ಲರೂ ಮದುವೆಗೆ ತೆರಳಿದರು. ಆದರೆ ಆಕೆ ಮನೆಯಲ್ಲಿಯೇ ಉಳಿಯಲು ನಿರ್ಧರಿಸಿದರು. ಮರುದಿನ ಡಿಸೆಂಬರ್ 14ರ ಬೆಳಿಗ್ಗೆ 8 ಗಂಟೆಗೆ ಕುಟುಂಬದವರು ಮದುವೆ ಸಮಾರಂಭದಿಂದ ಮರಳಿದರು. ಅವರು ಬಾಗಿಲು ತಟ್ಟಿದರು. ಆದರೆ ಆಕೆ ಬಾಗಿಲು ತೆರೆಯಲಿಲ್ಲ. ಅನುಮಾನಗೊಂಡ ಅವರು ಬಲವಂತವಾಗಿ ಬಾಗಿಲು ಒಡೆದು ಒಳಗೆ ಪ್ರವೇಶಿಸಿದರು. ಆದರೆ ಅವರು ಕಂಡ ದೃಶ್ಯ ಅವರ ಮನಸ್ಸನ್ನು ಬೆಚ್ಚಿ ಬೀಳಿಸಿತು. ಆ ಹುಡುಗಿ ಹಾಸಿಗೆಯ ಮೇಲೆ ಪ್ರಾಣರಹಿತವಾಗಿ ಪಡಗಿದ್ದಳು. ಅವರು ತಕ್ಷಣ ಅತ್ತಿಹಾಸು ಮಾಡಿದರು. ಮನೆಯ ಎಲ್ಲಾ ಮಹಿಳೆಯರು ತಲೆಕುತ್ತಿ ಹೊಡೆದುಕೊಂಡು ದುಃಖಿಸಿದರು. ಹತ್ತಿರದ ಜನರು ಕೂಡ ಈ ಸುದ್ದಿ ಕೇಳಿ ಕೂಡಿಬಂದರು. ಆಕೆ ಶ್ವಾಸ ತೆಗೆದುಕೊಳ್ಳುತ್ತಿದೆ ಎಂದು ಪರೀಕ್ಷಿಸಿದಾಗ ಆಕೆ ಈಗಾಗಲೇ ಮರಣ ಹೊಂದಿರುವುದು ಖಚಿತವಾಯಿತು. ಪೊಲೀಸರು ಮತ್ತು ತನಿಖೆ ಇದು ದೊಡ್ಡ ಅನುಮಾನ ಮೂಡಿಸಿದ ಘಟನೆಯಾಗಿತ್ತು. ಏಕೆಂದರೆ ಆಕೆ ಶವವಾಗಿ ಪಡುವಿಕೆಯಾಗಿದ್ದಷ್ಟೇ ಅಲ್ಲ, ಆಕೆಯ ಮೈಮೇಲೆ ಒಂದು ತುಣುಕು ಬಟ್ಟೆಯೂ ಇರಲಿಲ್ಲ. ಜನರು ಈ ಬಗ್ಗೆ ಹಲವು ಊಹಾಪೋಹಗಳನ್ನು ಮಾಡತೊಡಗಿದರು. ಕೊನೆಗೂ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿದರು. ಶೀಘ್ರದಲ್ಲೇ ಕಾನ್ಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆಯನ್ನು ಪ್ರಾರಂಭಿಸಿದರು. ಪ್ರಾಥಮಿಕ ತನಿಖೆಯ ನಂತರ ಈ ಘಟನೆಯ ಹಿಂದಿರುವ ಗುಟ್ಟು ಬಿಡಿಸಲು ಫೋರೆನ್ಸಿಕ್ ತಂಡವನ್ನು ಕರೆಯಲಾಯಿತು. ಘಟನೆ ಹಿಂದಿನ ನಿಜವಾದ ಕಾರಣ ಫೋರೆನ್ಸಿಕ್ ತಂಡದ ಪರಿಶೀಲನೆಯ ನಂತರ ಆಕೆಯ ಮೇಲೆ ಯಾವುದೇ ಹಿಂಸೆ ಅಥವಾ ಲೈಂಗಿಕ ದೌರ್ಜನ್ಯ ನಡೆಯಲಿಲ್ಲ ಎಂಬುದು ಸ್ಪಷ್ಟವಾಯಿತು. ಆದರೆ ಪೊಲೀಸರು ಅಲ್ಲಿನ ಕೊಠಡಿಯಲ್ಲಿ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಮಾತ್ರೆಗಳು ಮತ್ತು ಇತರ ವಸ್ತುಗಳನ್ನು ಪತ್ತೆಹಚ್ಚಿದರು. ಪೊಲೀಸರು ತನಿಖೆ ಮುಂದುವರಿಸಿದಾಗ ಆಕೆಯ ಮೊಬೈಲ್ ಕರೆ ದಾಖಲೆಗಳನ್ನು ಪರಿಶೀಲಿಸಿದರು. ಡಿಸೆಂಬರ್ 13ರ ಸಂಜೆ 7 ಗಂಟೆಯವರೆಗೆ ಆಕೆ ಒಬ್ಬ ಹುಡುಗನೊಂದಿಗೆ ಮಾತನಾಡಿದ್ದಳು. ತನಿಖೆಯಿಂದ ಆ ಹುಡುಗನ ಹೆಸರು ಕುಲ್ದೀಪ್ ಎಂದು ಗೊತ್ತಾಯಿತು. ಕುಲ್ದೀಪ್ ಎಂಬ ಯುವಕನ ಒಪ್ಪಿಗೆಯ ಮಾತು ಕುಲ್ದೀಪ್ 20 ಕಿಮೀ ದೂರದಲ್ಲಿರುವ ನೆವಾದಾ ಗ್ರಾಮದಲ್ಲಿ ವಾಸಿಸುತ್ತಿದ್ದನು. ಪೊಲೀಸರು ಅವನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಅವನು ಈ ಕೆಳಗಿನ ಸಂಗತಿಗಳನ್ನು ಒಪ್ಪಿಕೊಂಡನು. ಅವನು ಆ ಹುಡುಗಿಯನ್ನು ಕಳೆದ 3-4 ತಿಂಗಳಿಂದ ಪ್ರೀತಿಸುತ್ತಿದ್ದನು. ಆ ದಿನ ಆಕೆ ಮನೆಯಲ್ಲೇ ಇರುವುದು ತಿಳಿದ ಕಾರಣ ಅವಳ ಆಹ್ವಾನಕ್ಕೆ ಕರೆದೊಯ್ದು ಅವಳನ್ನು ಭೇಟಿ ಮಾಡಲೆಂದು ಬಂದನು. ಮನೆಯಲ್ಲಿದ್ದ 5 ವರ್ಷದ ಮಗು ನಿದ್ದೆಗೆ ಜಾರಿದ ಬಳಿಕ ಕುಲ್ದೀಪ್ ಆಕೆ ಜೊತೆ ಲೈಂಗಿಕ ಸಂಬಂಧ ಹೊಂದಿದನು. ಈ ಸಂಬಂಧಕ್ಕೆ ಮುನ್ನ ತನ್ನ ಕಾಮಶಕ್ತಿ ಹೆಚ್ಚಿಸಲು ಅವನು ಕೆಲವು ಮಾತ್ರೆಗಳು ಸೇವಿಸಿದ್ದನು. ಈ ಮಾತ್ರೆಗಳ ಪರಿಣಾಮದಿಂದ ಅವನು ತಾಳಮಾನ ಕಳೆದುಕೊಂಡು ಆಕೆಯನ್ನು ನಿರಂತರವಾಗಿ 6-7 ಗಂಟೆಗಳ ಕಾಲ ದೌರ್ಜನ್ಯಗೊಳಿಸಿದನು. ಚಳಿಗಾಲದ ಕಾರಣ ಆಕೆ ಬಟ್ಟೆ ಹಾಕಿಕೊಳ್ಳಲು ಪ್ರಯತ್ನಿಸಿದರೂ ಅವನು ಅದನ್ನು ನಿರಾಕರಿಸಿದನು. ಕೊನೆಗೆ ಆಕೆಯ ದೇಹ ಹಲ್ಲಿದ ಪರಿಣಾಮವಾಗಿ ಆಕೆಯ ಆಂತರಿಕ ಅಂಗಗಳು ಹಾನಿಗೊಂಡವು ಹಾಗೂ ಮುಂಜಾನೆ 3:30ರ ಹೊತ್ತಿಗೆ ಆಕೆ ಮೃತಪಟ್ಟಳು. ನಂತರ ಅವನು ಆಕೆಯ ಶವವನ್ನು ಬೇಗನೆ ಶೀತದಿಂದ ರಕ್ಷಿಸಲು ಸ್ಟೌವ್ ಉರಿಸಿದ್ದರೂ ಅದು ಯಾವುದೇ ಫಲ ನೀಡಲಿಲ್ಲ. ಕೊನೆಗೆ ಆತ ಆತಂಕದಿಂದ ಅಲ್ಲಿಂದ ಪರಾರಿಯಾದನು. ಪೊಲೀಸರ ಕ್ರಮ ಪೊಲೀಸರು ಆತನನ್ನು ಪಾಕ್ಸೋ ಕಾಯ್ದೆಯಡಿ ಬಂಧಿಸಿದರು ಮತ್ತು ಅತ್ಯಾಚಾರದ ಆರೋಪ ಲಗಾಯಿಸಿದರು. ಕಾನೂನು ಪ್ರಕಾರ ಅವನಿಗೆ ಗಂಭೀರ ಶಿಕ್ಷೆ ವಿಧಿಸಲಾಗುವುದು. ಈ ಘಟನೆಯು ತೀರಾ ನೋವಿನ ಸಂಗತಿಯಾಗಿದ್ದು ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸುವ ಅಸಭ್ಯ ಮಾತ್ರೆಗಳ ದುರ್ಬಳಕೆಯಿಂದ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ತೋರಿಸುತ್ತದೆ. ನಿಮ್ಮ ಅಭಿಪ್ರಾಯವೇನು? ಈ ಘಟನೆಯ ಕುರಿತು ನೀವು ಏನನ್ನುಕೊಂಡಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ನೀವು ಈ ಕಥೆಯಿಂದ ಏನಾದರೂ ಕಲಿತಿದ್ದರೆ ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ.